ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಥರ್ಡ್ ಟೀಸರ್ಗೆ USA ಅಲ್ಲಿ ಸ್ಕೇರಿ ಅಂತ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಟೀಸರ್ ಆ್ಯಕ್ಚುಲಿ ಲೀಕ್ ಆಗಿದೆ. ಆದರೆ ಆ ಟೀಸರ್ ರಿಯಲ್ AI ಅಂತ ಇನ್ನೂ ಗೊತ್ತಾಗ್ತಲ್ಲ. ಯಾಕಂದರೆ ನಾವಿರೋದು ಈಗ AI ಯುಗದಲ್ಲಿ. ಸೊ ಅದಕ್ಕೋಸ್ಕರನೇ ಇನ್ನು ಈ ಟೀಸರ್ನ ಬ್ರೇಕ್ ಡೌನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಟೀಸರ್ನ ಬ್ರೇಕ್ ಡೌನ್ಗೂ ಮುಂಚೆ ಕೆಲವೊಂದು ಅಪ್ಡೇಟ್ಸ್ ಇದೆ. ಸೊ ಅವೆಲ್ಲ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ಕಾಸ್ಮಿಕ್ ಚೆಕಪ್ನ ಎಪಿಸೋಡ್ 14ಗೆ ಸ್ವಾಗತ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸ್ಟೀವ್ ರಾಜರ್ಸ್ನ ಡೂಮ್ಸ್ಡೇ ಟೀಸರ್ ಬರುವಾಗ ಎಲ್ಲರೂ ಹೇಳ್ತಿದ್ರು ಡೂಮ್ಸ್ಡೇ ಮೂವಿಯ ಥರ್ಡ್ ಟೀಸರ್ ನಮ್ಮ ಡಾಕ್ಟರ್ ಡೂಮ್ ಮೇಲೆ ಇರುತ್ತಂತ. ಆದರೆ ಈಗ ಚೇಂಜ್ ಆಗಿದೆ. ಎಲ್ಲರೂ ಹೇಳ್ತಿರೋದು ಪ್ಲಸ್ ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಆ ಥರ್ಡ್ ಟ್ರೈಲರ್ ನಮ್ಮ ಎಕ್ಸ್ಮೆನ್ ಮೇಲೆ ಆಗಿರತ್ತಂತೆ. ಸೊ ಈ ಟೀಸರಲ್ಲಿ ನಾವು ನಮ್ಮ ಸೈಕ್ಲಾಪ್ಸ್, ಮ್ಯಾಗ್ನಿಟೋ ಮತ್ತು ನಮ್ಮ ಪ್ರೊಫೆಸರ್ ಎಕ್ಸ್ನ ನೋಡ್ತೀವಿ. ಆ್ಯಂಡ್ ನಿಮಗೆ ಗೊತ್ತೇ ಇರುತ್ತೆ ಯಾಕೆ ನಾವು ಈ ಟೀಸರಲ್ಲಿ ನಮ್ಮ ಪ್ರೊಫೆಸರ್ ಎಕ್ಸ್ನ ನೋಡ್ತೀವಿ ಅಂತ. ಯಾಕಂದರೆ ಮಾರ್ವೆಲ್ ಅವರಿಗೆ ಅದೇನು ಇಷ್ಟನೋ ಗೊತ್ತಿಲ್ಲ, ಎಲ್ಲ ಮೂವಿಯಲ್ಲೂ ಕೂಡ ಪ್ರೊಫೆಸರ್ ಎಕ್ಸ್ನ ಸಾಯಿಸ್ತಾನೆ ಬರ್ತಿದ್ದಾರೆ. ಆ್ಯಂಡ್ ಅವ್ರಿಗೂ ಅಷ್ಟೇ, ಮೂವಿಯಲ್ಲಿ ಅದೆಷ್ಟು ಸತ್ತಿದ್ದಾರೋ ಅವ್ರು ರಿಯಲಾಗಿ ಸತ್ರು ಕೂಡ ಅವ್ರಿಗೂ ಮತ್ತು ಅವ್ರ ಫ್ಯಾನ್ಸ್ಗೂ ಯಾರಿಗೂ ಕೂಡ ಬೇಜಾರೇ ಆಗಲ್ಲ ಅನಿಸುತ್ತೆ. ಸೊ ಯಾವಾಗ ಈ ಟೀಸರ್ ಸ್ಕೇರಿ ಅಂತ ರೇಟ್ ಆಯಿತು, ನಾನು ಅಂದ್ಕೊಂಡೆ ಮೇ ಬಿ ಈ ಟೀಸರಲ್ಲೇ ಇವನು ಸಾಯಿಸ್ಬೋದು ಅಂತ. ಲೈಟಾಗಿ ತಗೊಳ್ಳಿ, ಪ್ರೊಫೆಸರ್ ಎಕ್ಸ್ನೆಲ್ಲ ಟೀಸರಲ್ಲಿ ಸಾಯಿಸೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಮೂವಿಯಲ್ಲೇ ಸಾಯಿಸ್ತಾರೆ. ಜೊತೆಗೆ ಈ ಟೀಸರ್ನ ರನ್ ಟೈಮ್ ಲೀಕ್ ಆಗಿದೆ. ಸೊ ಈ ಟೀಸರ್ನ ರನ್ ಟೈಮ್ ಬಂದು 1 ನಿಮಿಷ 9 ಸೆಕೆಂಡ್. ಈ ಟೀಸರ್ January 1 ರಿಲೀಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಈಗ ನನ್ನ ಥಿಯರಿ ಏನಂದರೆ, ಇಲ್ಲಿವರೆಗೂ ನಾವು ನೋಡಿರುವ ಎಲ್ಲ ಟೀಸರ್ಸಲ್ಲೂ OG ಕ್ಯಾರೆಕ್ಟರ್ ಅವರ ಮಕ್ಕಳು ನೋಡಿದ್ವಿ. ಸೊ ಮೇ ಬಿ ಈ ಎಕ್ಸ್ಮೆನ್ ಟ್ರೈಲರಲ್ಲೂ ಕೂಡ ಸೈಕ್ಲಾಪ್ಸ್ನ ಮಗಳು ನೋಡಬಹುದಾ? ಆ್ಯಂಡ್ ಮೇ ಬಿ ಆ ಮಗಳು ಬೇರೆ ಯಾರೂ ಅಲ್ಲ, ನಮ್ಮ ಸೆಡಿ ಸಿಂಕ್ ಆಗಿರ್ಬಹುದಾ? ಆ್ಯಂಡ್ ಆ ಸೆಡಿ ಸಿಂಕ್ನ ನಾವು ಪ್ರಾಪರ್ ಆಗಿ ನೋಡೋದು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಆಗಿರ್ಬಹುದಾ? ಇದು ಬರೀ ನನ್ನ ಥಿಯರಿ ಅಷ್ಟೇ, ನಿಜ ಆಗುತ್ತಾ ಇಲ್ವಾ ಅಂತ ಇನ್ನೇನು ಮುಂದೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಕೊನೆ ಟ್ರೈಲರ್ ಬಗ್ಗೆ ಕೂಡ ಗೊತ್ತಾಗಿದೆ. ಸೊ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಕೊನೆ ಟ್ರೈಲರ್ ನಮ್ಮ ಫ್ಯಾಂಟಾಸ್ಟಿಕ್ 4 ಮತ್ತು ನಮ್ಮ ವಕಾಂಡ ಮೇಲೆ ಫೋಕಸ್ ಆಗಿರುತ್ತಂತೆ. ಡೈರೆಕ್ಟರ್ಸ್ ಆದ ರೂಸೋ ಬ್ರದರ್ಸ್ ಅವರು ಕನ್ಫರ್ಮ್ ಮಾಡಿದ್ರು ದಟ್ ಈ ಮೂವಿಯಲ್ಲಿ ನಮ್ಮ ವಕಾಂಡ ಪ್ಲೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಮೇ ಬಿ ನಮ್ಮ ಸ್ಟೋರಿಗೇನೆ ಅನಿಸುತ್ತೆ ಈ ಇನ್ಕರ್ಷನ್ ಬಗ್ಗೆ ಮೊದಲು ಗೊತ್ತಾಗಬಹುದು. ಜೊತೆಗೆ ನಮ್ಮ ಮಿಸ್ಟರ್ ಫ್ಯಾಂಟಾಸ್ಟಿಕ್ಗೆ ವಕಾಂಡ ಟೆಕ್ ಸಿಕ್ಕಿದ್ರೆ ಮತ್ತು ವೈಬ್ರೇನಿಯಂ ಸಿಕ್ಕಿದ್ರೆ ಅವನ್ನೇನೇನೆಲ್ಲ ಮಾಡಬಹುದು. ಸೊ ಈ ಟೀಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಈಗ ಕೇಳಬಹುದು, ಎಲ್ಲಿಬ್ರೋ ಡಾಕ್ಟರ್ ಡೂಮ್ ಆಗಿರಲಿ ಅಥವಾ ಡಾಕ್ಟರ್ ಡೂಮ್ನ ಒಂದು ಟೀಸರ್ ಆಗಿರಲಿ ನಮಗೆ ಯಾವಾಗ ಸಿಗುತ್ತೆ ಅಂತ. ಸೊ ನನ್ನ ಕೇಳಿದ್ರೆ ನನಗನ್ಸೋ ಪ್ರಕಾರ ಮೇ ಬಿ ನಮಗೆ ಡಾಕ್ಟರ್ ಡೂಮ್ನ ಫಸ್ಟ್ ಲುಕ್ ಆಗಿರಲಿ ಅಥವಾ ಡಾಕ್ಟರ್ ಡೂಮ್ ಬಗ್ಗೆನೇ ಒಂದು ಪ್ರಾಪರ್ ಟೀಸರ್ ಆಗಿರಲಿ ನಮಗೆ ಸಿಗೋದು ಫೆಬ್ರವರಿಯಲ್ಲಿ ಅಥವಾ ಡೈರೆಕ್ಟಾಗಿ ಮೇ ಬಿ ಜುಲೈಯಲ್ಲೇ. ಯಾಕಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿಯಲ್ಲಿ ಒಂದು ಸೂಪರ್ ಬೌಲ್ ಇವೆಂಟ್ ಇರುತ್ತೆ. ಆ್ಯಂಡ್ ಆ ಇವೆಂಟಲ್ಲಿ ಮಾರ್ವೆಲ್ ಅವರು ಪ್ರತಿ ವರ್ಷ ಏನಾದರೂ ಒಂದು ಟೀಸರ್ಸ್ ಬಿಡ್ತಾನೆ ಇರ್ತಾರೆ. ಅಷ್ಟೇ ಅಲ್ಲ, ಜುಲೈಯಲ್ಲೂ ಕೂಡ ಮಾರ್ವೆಲ್ ಅವರು ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟಲ್ಲಿ ಪ್ರತಿ ವರ್ಷ ಏನಾದರೂ ಒಂದು ದೊಡ್ಡ ಅಪ್ಡೇಟೇ ಕೊಡ್ತಾರೆ. ಲಾಸ್ಟ್ ಇಯರ್ ನಿಮಗೆ ಗೊತ್ತು, ನಮ್ಮ RDJ ಅವ್ರನ್ನ ಡಾಕ್ಟರ್ ಡೂಮ್ ಆಗಿ ಫಸ್ಟ್ ಲುಕ್ ನಮಗೆ ಅಲ್ಲೇ ತೋರಿಸಿದ್ದು. ಸೊ ಮುಂದಿನ ವರ್ಷ ಜುಲೈಯಲ್ಲಿ ಮೇ ಬಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಒಂದು ಪ್ರಾಪರ್ ಟ್ರೈಲರ್ ಆಗಿರಲಿ ಅಥವಾ ಡಾಕ್ಟರ್ ಡೂಮ್ ಬಗ್ಗೆ ಒಂದು ಪ್ರಾಪರ್ ಸ್ನೀಕ್ ಪೀಕ್ ಆಗಿರಲಿ ಏನಾದರೂ ಒಂದು ದೊಡ್ಡದಾಗಿ ಸಿಗುತ್ತೆ. ಇನ್ನು ರಿಪೋರ್ಟ್ಸ್ ಪ್ರಕಾರ ನಮ್ಮ ಬ್ರೂಸ್ ಬ್ಯಾನರ್ ಅಂದರೆ ನಮ್ಮ ಹಲ್ಕ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಇರಲ್ಲ ಅಂತೆ. ಸೊ ನಮ್ಮ ಹಲ್ಕ್ನ ನಾವು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನೋಡಲ್ಲ. ಅದಕ್ಕೇನೆ ಅನಿಸುತ್ತೆ ನಮ್ಮ ಡಾಕ್ಟರ್ ಡೂಮ್ ಇಷ್ಟೊಂದು ಮೆರೀತಿರೋದು. ಅದೆಷ್ಟು ದಿನ ಮೆರೀತಾ ಇಲ್ಲ ಅಂದಿದ್ರೆ ಅವೆಂಜರ್ಸ್ ಮೂವಿಯಲ್ಲಿ ಹೇಗೆ ನಮ್ಮ ಲೋಕಿನ ಬಟ್ಟೆ ಒಗಿದ್ನೋ ಆ ಥರ ಒಗಿತಿದ್ದ. ಸೊ ಯಾಕೆ ಬ್ರೂಸ್ ಬ್ಯಾನರ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಇಲ್ಲ ಅಂದರೆ, ಬ್ರೂಸ್ ಬ್ಯಾನರ್ನ ನಾವು ಒಂದು ಇಂಪಾರ್ಟೆಂಟ್ ರೋಲಲ್ಲಿ ನಾವು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನೋಡ್ತೀವಿ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಾವು ಬ್ರೂಸ್ ಬ್ಯಾನರ್ನ ನೋಡ್ತೀವಿ ಸ್ಪೈಡರ್ ಮ್ಯಾನ್ಗೆ ಹೆಲ್ಪ್ ಮಾಡ್ತಿರೋದನ್ನ. ಆದರೆ ನೀವು ಇಲ್ಲಿ ಕೇಳಬಹುದು, ಹೇಗೆ ಬ್ರೂಸ್ ಬ್ಯಾನರ್ಗೆ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾಯಿತು ಅಂತ. ಸೊ ನನಗೂ ಕೂಡ ಅಷ್ಟು ಕನ್ಫರ್ಮ್ ಇಲ್ಲ. ಯಾಕಂದರೆ ನನಗೆ ಸಿಕ್ಕಿರುವ ಒಂದು ಟೀಸರಲ್ಲಿ
ನಾನು ನೋಡಿದ್ದು ನಮ್ಮ ಪೀಟರ್ ಪಾರ್ಕರ್ ಬ್ರೂಸ್ ಹತ್ರ ಹೋಗಿ ಹೆಲ್ಪ್ ಕೇಳೋದನ್ನ. ಸೊ ಮೇ ಬಿ ಇಲ್ಲಿ ಬ್ರೂಸ್ ಬ್ಯಾನರ್ ಪೀಟರ್ ಪಾರ್ಕರ್ನ ಒಂದು ಸ್ಟೂಡೆಂಟ್ ಆಗಿ ನೋಡಿ ಹೆಲ್ಪ್ ಮಾಡಬಹುದು. ಆದರೆ ಕಾಮಿಕ್ಸಲ್ಲಿ ಡಾಕ್ಟರ್ ಸ್ಟ್ರೇಂಜ್ನ ಸ್ಪೆಲ್ಲಿಂದ ಬ್ರೂಸ್ ಬ್ಯಾನರ್ ಮೆಮೊರಿ ಎರೇಸ್ ಆಗಿರುತ್ತೆ, ಆದರೆ ಹಲ್ಕ್ನ ಮೆಮೊರಿ ಇರುತ್ತೆ. ಸೊ ಮೇ ಬಿ ಹಲ್ಕಿಂದಾನೇ ಬ್ರೂಸ್ ಬ್ಯಾನರ್ಗೆ ಗೊತ್ತಾಗಿರಬಹುದು ಪೀಟರ್ ಪಾರ್ಕರೇ ನಮ್ಮ ಸ್ಪೈಡರ್ ಮ್ಯಾನ್ ಅಂತ. ಸೊ ಅದರಿಂದಾನೇ ನಮ್ಮ ಬ್ರೂಸ್ ಬ್ಯಾನರ್ ಇಲ್ಲಿ ಪೀಟರ್ ಪಾರ್ಕರ್ಗೆ ಹೆಲ್ಪ್ ಮಾಡ್ತಿರಬಹುದು. ಆದರೆ ಬ್ರೂಸ್ ಬ್ಯಾನರ್ ಪೀಟರ್ ಪಾರ್ಕರ್ಗೆ ಏನು ಹೆಲ್ಪ್ ಮಾಡ್ತಿರಬಹುದು? ಸೊ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೊಂದು ರಿಪೋರ್ಟ್ಸ್ ಇದೆ, ಆ್ಯಂಡ್ ಆ ರಿಪೋರ್ಟ್ ಅಂತೂ ತುಂಬ ಕ್ರೇಜಿ ಆಗಿದೆ. ಸೊ ಅದೇನಂದರೆ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಯಲ್ಲಿ ನಮ್ಮ ಟೋಬಿ ಮ್ಯಾಗ್ವೈರ್ ಹತ್ರ ಇದ್ದಿದ್ದ ಆರ್ಗ್ಯಾನಿಕ್ ವೆಬ್ಸ್ ನೋಡಿ ಈಗ ನಮ್ಮ ಟಾಮ್ ಹಾಲೆಂಡ್ನ ಸ್ಪೈಡರ್ ಮ್ಯಾನ್ಗೂ ಕೂಡ ಆ ಆರ್ಗ್ಯಾನಿಕ್ ವೆಬ್ ಸಿಗುತ್ತೆ. ಸೊ ಅದೇ ಹೇಗೆ ಅಂದರೆ ಇದು ಕನ್ಫರ್ಮ್ ಇಲ್ಲ, ಯಾಕಂದರೆ ನಾನು ನೋಡಿದ್ದು ಒಂದು ಲೀಕ್ ಟೀಸರ್. ಆ ಟೀಸರ್ ಇನ್ನು AI ಅಥವಾ ರಿಯಲಾ ಅಂತ ನನಗೆ ಇನ್ನೂ 100% ಶೋರ್ ಇಲ್ಲ. ಸೊ ಆ ಲೀಕ್ ಟೀಸರಲ್ಲಿ ನಮ್ಮ ಟೂಮ್ ಸ್ಟೋನ್ ಸ್ಪೈಡರ್ ಬಗ್ಗೆ ಹೇಳ್ತಿರ್ತಾನೆ. ಸೊ ಸ್ಪೈಡರ್ಗೆ 3 ಥರ ಒಂದು ಲೈಫ್ ಫಾರ್ಮ್ಸ್ ಇರುತ್ತೆ. ಸೊ ನನಗನ್ಸೋ ಪ್ರಕಾರ ಮೇ ಬಿ ಇಲ್ಲಿ ಪೀಟರ್ ಪಾರ್ಕರ್ ಸ್ಪೈಡರ್ನ ಒಂದು ಪ್ರಾಪರ್ ಲೈಫ್ ಫಾರ್ಮ್ಸ್ನ ಸ್ಟಡಿ ಮಾಡಿ ಸ್ಪೈಡರ್ ವೆಬ್ಸಿಂದನೇ ಒಂದು ಗೂಡ್ ಮಾಡಿಕೊಂಡು ಆ ಗೂಡಿಂದ ಆಚೆ ಬಂದು ಒಂದು ಪ್ರಾಪರ್ ಸ್ಪೈಡರ್ ಥರನೇ ನಾವು ನಮ್ಮ ಪೀಟರ್ ಪಾರ್ಕರ್ನ ಸ್ಪೈಡರ್ ಮ್ಯಾನಾಗಿ ನೋಡಬಹುದು. ಸೊ ಈ ಎಕ್ಸ್ಪೆರಿಮೆಂಟ್ನ ಮಾಡೋಕ್ಕೆ ಬ್ರೂಸ್ ಬ್ಯಾನರ್ ಬೇಕು, ಯಾಕಂದರೆ ಇವೆಲ್ಲನೂ ಕೂಡ ಒಂದು ಸೈಂಟಿಫಿಕ್ಕಾಗಿ ಮಾಡಬೇಕು. ಸೊ ಅದಕ್ಕೋಸ್ಕರನೇ ನಮ್ಮ ಬ್ರೂಸ್ ಬ್ಯಾನರ್ ಮತ್ತು ನಮ್ಮ ಪೀಟರ್ ಪಾರ್ಕರ್ ಇಬ್ಬರು ಸೇರಿ ಪೀಟರ್ ಪಾರ್ಕರ್ಗೆ ಒಂದು ಪ್ರಾಪರ್ ಆರ್ಗ್ಯಾನಿಕ್ ವೆಬ್ ಸಿಗೋ ಥರ ನೋಡ್ತೀವಿ. ಸೊ ನೀವೀಗ ಕೇಳಬಹುದು, ಯಾಕೆ ಬ್ರೋ ಈ ಪೀಟರ್ ಪಾರ್ಕರ್ಗೆ ಈಗ ಈ ಆರ್ಗ್ಯಾನಿಕ್ ವೆಬ್ಸ್ನ ಹುಚ್ಚು ಬಂತು ಅಂತ? ಯಾಕಂದರೆ ಸ್ಟ್ರೇಂಜರ್ ಥಿಂಗ್ಸ್ನ ಸೀಸನ್ 5ನ ವಾಲ್ಯೂಮ್ 2 ಕೂಡ ಬಂತು, ಆದರೆ ಇಲ್ಲಿವರೆಗೂ ನಮಗೆ ಸೇಡಿ ಸಿಂಕ್ ಈ ಮೂವಿಯಲ್ಲಿ ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ನನಗೆ ಸಿಕ್ಕಿರುವ ಒಂದು ಲೀಕ್ ಟೀಸರಲ್ಲಿ ಸೇಡಿ ಸಿಂಕ್ ಕ್ಯಾರೆಕ್ಟರನ್ನು ಒಂದು ವಿಲನ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ನನ್ನ ಹಳೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ಹೇಳಿದ್ದೆ ದಟ್ ಮೇ ಬಿ ಸೇಡಿ ಸಿಂಕ್ ಈ ಮೂವಿಯಲ್ಲಿ ಶಾರ್ಟ್ರ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು ಅಂತ. ಯಾಕಂದರೆ ಈ ಟೀಸರಲ್ಲಿ ಸೇಡಿ ಸಿಂಗ್ಗೆ ಗೊತ್ತಿರುತ್ತೆ ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ. ನನ್ನ ದಾರಿಯಿಂದ ದೂರ ಹೋಗು ಪೀಟರ್, ಇಲ್ಲ ಅಂದರೆ ನಿನ್ನ ಫ್ರೆಂಡ್ಸ್ ಅಷ್ಟೇ ಅಲ್ಲ ನೀನು ಪೀಟರ್ ಅಂತ ಮರ್ತೋಗಿರೋದು ಅಂತ ಹೇಳ್ತಾಳೆ. ಸೊ ಇಲ್ಲಿ ಸೇಡಿ ಸಿಂಕ್ ಏನೋ ಒಂದು ಮಾಡ್ತಿರ್ಬಹುದು, ಅದನ್ನ ನಿಲ್ಸೋಕ್ಕೆ ನಮ್ಮ ಪೀಟರ್ ಪಾರ್ಕರ್ ಬಂದಿರಬೇಕು. ಸೊ ಅದರಿಂದನೇ ಸೇಡಿ ಸಿಂಕ್ ಇಲ್ಲಿ ಪೀಟರ್ ಪಾರ್ಕರ್ಗೆ ವಾರ್ನ್ ಮಾಡ್ತಿರ್ಬಹುದು ನನ್ನಿಂದ ದೂರ ಹೋಗು ಅಂತ. ಆದರೆ ನೀವು ನನ್ನ ಕೇಳಿದ್ರೆ ನನಗನ್ಸಲ್ಲ ಸೇಡಿ ಸಿಂಕ್ ಈ ಮೂವಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು ಅಂತ. ಯಾಕಂದರೆ ನಿಮಗೆ ಗೊತ್ತು ಸ್ಟ್ರೇಂಜರ್ ಥಿಂಗ್ಸ್ ಇವಾಗ ಎಷ್ಟು ಪೀಕಲ್ಲಿದೆ ಅಂತ, ಆ್ಯಂಡ್ ಅದರಲ್ಲಿ ಸೇಡಿ ಸಿಂಕ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಅಂತಹ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಆ್ಯಂಡ್ ಅಂತಹ ಯಂಗ್ ಆ್ಯಕ್ಟರ್ನ ಈ ಮೂವಿಯಲ್ಲಿ ವಿಲನ್ ಆಗಿ ತೋರಿಸೋದು ನನಗೆ ಯಾಕೋ ಡೌಟ್ ಅನಿಸುತ್ತೆ. ಸೊ ನನ್ನ ಕೇಳಿದರೆ ನಾನು ಹೇಳ್ತೀನಿ ದಟ್ ಈ ಮೂವಿಯಲ್ಲಿ ನಮ್ಮ ಸೇಡಿ ಸಿಂಕ್ ಅವರು ಮೇ ಬಿ ಎಕ್ಸ್ಮ್ಯಾನ್ ಯೂನಿವರ್ಸಿಂದ ಬಂದಿರುವ ಜೀನ್ ಗ್ರೇ ಆಗಿರಬಹುದು. ಓಕೆ, ಯಾಕಂದರೆ ಗ್ವೆನ್ ಸ್ಟೇಸಿ ಆಗಿರಲಿ, ಸ್ಪೈಡರ್ ಗ್ವೆನ್ ಆಗಿರಲಿ ಅಥವಾ ಬ್ಲ್ಯಾಕ್ ಕ್ಯಾಟ್ ಆಗಿರಲಿ, ಈ 3 ಕ್ಯಾರೆಕ್ಟರ್ಸ್ ಕೂಡ ಕನ್ಫರ್ಮ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಕನ್ಫರ್ಮ್ ಆಗಿದೆ ದಟ್ ಈ ಮೂವಿಯಲ್ಲಿ ಸೇಡಿ ಸಿಂಕ್ ಅವರು ಒಂದು ಮ್ಯೂಟೆಂಟ್ ಆಗಿರ್ತಾರಂತ. ಸೊ ಈದ ಶಾತ್ರ ಇಲ್ಲ ಅಂದರೆ ನಮ್ಮ ಜೀನ್ ಗ್ರೇ. ಸೊ ನಿಮಗೇನು ಅನಿಸುತ್ತೆ, ಸೇಡಿ ಸಿಂಕ್ ಅವರು ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು, ಶಾತ್ರನ ಅಥವಾ ನಮ್ಮ ಜೀನ್ ಗ್ರೇನಾ? ಆ್ಯಂಡ್ ಅಷ್ಟೇ ಅಲ್ಲ, ಈ ಟೀಸರಲ್ಲಿ ನಮ್ಮ ಪನಿಷರ್ ಕೂಡ ಬರ್ತಾನೆ. ಆದರೆ ಪನಿಷರ್ ಇಲ್ಲಿ ನಮ್ಮ ಸೇಡಿ ಸಿಂಕ್ ಕ್ಯಾರೆಕ್ಟರ್ನ ಪ್ರೊಟೆಕ್ಟ್ ಮಾಡ್ತಿರ್ತಾನೆ. ಸೊ ಯಾಕೆ ಪನಿಷರ್ ಇಲ್ಲಿ ಸೇಡಿ ಸಿಂಕ್ ಕ್ಯಾರೆಕ್ಟರ್ನ ಪ್ರೊಟೆಕ್ಟ್ ಮಾಡ್ತಿರೋದು? ಪನಿಷರ್ಗೆ ಏನಾದರೂ ಗೊತ್ತಿದೆಯಾ ಸೇಡಿ ಸಿಂಕ್ ಯಾರು ಅಂತ? ನಮ್ಮ ಮಗುಂದು ತಲೆ ಕೆಟ್ಟು ಹೋಗ್ತಿದೆ, ಅಷ್ಟು ಕನ್ಫ್ಯೂಸ್ ಆಗಿದೆ. ಸೊ ಏನೇ ಇರಲಿ, ಮುಂದಿನ ವರ್ಷಕ್ಕೂ ಮುಂಚೆನೇ ನಮಗೆ ಈ ಟೀಸರ್ ಸಿಗುತ್ತೆ. ಸೊ ಆಗ ಡೀಟೇಲ್ ಆಗಿ ಈ ಟೀಸರ್ ಬಗ್ಗೆ ಮಾತಾಡೋಣ. ನನಗಂತೂ ತುಂಬಾ ರಿಪೋರ್ಟ್ಸ್ ಬರ್ತಿದೆ, ಆದರೆ ಯಾವ ರಿಪೋರ್ಟ್ಸ್ ನಿಜ ಅಂತ ನಿಜಕ್ಕೂ ಹೇಳೋಕ್ಕಾಗ್ತಿಲ್ಲ. ಸೊ ತುಂಬಾ ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತಿದ್ದೀನಿ. ಸೊ ಕೆಲವೊಂದು ನಿಜ ಆಗಬಹುದು, ಕೆಲವೊಂದು ತಪ್ಪಾಗಬಹುದು. ತಪ್ಪಾದರೆ ಮರ್ತೋಗಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, and subscribe to Cosmic Kannada. And until next video, I love you all 3000.